ಕುಡಿದ ಮತ್ತಿನಲ್ಲಿ ಪಾನಿಪೂರಿ ಅಂಗಡಿಗೆ ಕಾರು ಚಾಲಕ ಕಾರನ್ನು ನುಗ್ಗಿಸಿರುವ ಘಟನೆ ಬೆಂಗಳೂರಲ್ಲಿ ನಡೆದಿದೆ. ಬಿಇಎಲ್ ಲೇಔಟ್ನಲ್ಲಿರುವ ಪಾವರಿ ಚಾರ್ಟ್ಸ್ಗೆ ನುಗ್ಗಿರುವಂತಹ ಕಾರು ಕಾಮಾಕ್ಷಿಪಾಳ್ಯ ಸಂಚಾರ ವಿಭಾಗ ಠಾಣೆಯಲ್ಲಿ ಘಟನೆ ನಡೆದಿದ್ದು, ಕಾರು ಡಿಕ್ಕಿ ಹೊಡೆದು ಅಂಗಡಿ ಮಾಲೀಕರಿಗೆ ಆವಾಜ್ ಹಾಕಿದ್ದಾನೆ. ಕುಡಿದ ಮತ್ತಿನಲ್ಲಿ ಕಾರು ಚಾಲನೆ ಮಾಡಿದ್ದಲ್ಲದೆ ಗಲಾಟೆ ಕೂಡ ಮಾಡಿದ್ದಾನೆ. ಕಾಮಾಕ್ಷಿಪಾಳ್ಯ ಸಂಚಾರ ವಿಭಾಗ ಪೊಲೀಸರು ಸದ್ಯ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಕುಡಿದ ಮತ್ತಿನಲ್ಲಿ ಕಾರನ್ನ ಚಾಲನೆ ಮಾಡೋದೇ ತಪ್ಪು, ಅಂಥದ್ರಲ್ಲಿ ಪಾನಿಪೂರಿ ಅಂಗಡಿಗೆ ಕಾರನ್ನ ನುಗ್ಗಿಸಿ ಚಾಲಕ ಅಟ್ಟಹಾಸ ಮೆರೆದಿದ್ದಾನೆ. ಆ ಪಾನಿಪೂರಿ ಅಂಗಡಿ ಮಾಲೀಕರಿಗೇನೆ ಆವಾಜ್ ಹಾಕಿರೋದು. ಮತ್ತೆ ಸಂಪೂರ್ಣವಾಗಿ ಪಾನಿಪೂರಿ ಅಂಗಡಿ ನಚ್ಚುಗುಜ್ಜಾಗಿ ಹೋಗಿದೆ. ನಾವು ದೃಶ್ಯದಲ್ಲಿ ನೋಡ್ತಿದ್ದೀವಿ. ಇದೇ ಕಾರು ಪಾನಿಪೂರಿ ಅಂಗಡಿಗೆ ನುಗ್ಗಿದೆ. ಸದ್ಯ ಕಾಮಾಕ್ಷಿಪಾಳ್ಯ ಸಂಚಾರ ವಿಭಾಗ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸುವ ಕಾರ್ಯ ಮಾಡಿದ್ದಾರೆ. ಕುಡಿದ ಮತ್ತಿನಲ್ಲಿ ಕಾರನ್ನ ಚಲಾಯಿಸಿಕೊಂಡು ಬಂದಿದ್ದಲ್ಲದೆ ಈ ಕಾರು ಚಾಲಕ ಪಾನಿಪೂರಿ ಅಂಗಡಿಗೆ ಕಾರನ್ನು ನುಗ್ಗಿಸಿದ್ದಾನೆ. ಅದಾದ ಬಳಿಕ ಆ ಕಾರು ಚಾಲಕ ಆ ಪಾನಿಪೂರಿ ಅಂಗಡಿ ಮಾಲೀಕರಿಗೆ ಆವಾಜ್ ಕೂಡ ಹಾಕಿದ್ದಾನೆ. ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಆ ಪಾನಿಪೂರಿ ಅಂಗಡಿ ಸಂಪೂರ್ಣ ನಜ್ಜುಗುಜ್ಜಾಗಿ ಹೋಗಿದೆ. ಕಾರಿನ ಮುಂಭಾಗ ಕೂಡ ಸ್ವಲ್ಪ ನಜ್ಜುಗುಜ್ಜಾಗಿದೆ. ತಪ್ಪು ಕಾರು ಚಾಲಕನದ್ದೇ ಇದ್ರೂ ಕೂಡ ಆವಾಜ್ ಹಾಕಿರೋದು ಮಾತ್ರ ಪಾನಿಪೂರಿ ಮಾಲೀಕರಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.